ಈ ದಿನ ನಮ್ಮ ಶಾಲೆಗೆ ರಮೇಶ್ ಪೂಜಾರಿ ಎಂಬುವಂಥ ಬೆಳಗಾವಿಯ ಸೈಕಲ್ ಭೀಷ್ಮ ಅಂತ ಹೇಳಿನೇ ಪ್ರಸಿದ್ಧರಾದಂಥ ಇವರು ನಮ್ಮ ಶಾಲೆಯಲ್ಲಿ ಮಕ್ಕಳು ಮೊಬೈಲ್ ಬಳಸುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಒಂದು ಪೇಪರ್ನಲ್ಲಿ ಓದಿ ಅದನ್ನು ನೋಡಿ ತುಂಬ ಖುಷಿ ಪಟ್ಕೊಂಡು ನಮ್ಮ ಮಕ್ಕಳನ್ನು ನೋಡೋದಕ್ಕೆ ಈ ದಿನ ನಮ್ಮ ಶಾಲೆಗೆ ಬಂದಿರ್ತಾರೆ. ಅವರು ನಮ್ಮ ಶಾಲೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಮಕ್ಕಳು ಕೂಡ ಇದರಿಂದ ಪ್ರೇರಣೆ ಆಗಿ ಇವಾಗ ತುಂಬ ಮಕ್ಕಳು ಮೊಬೈಲ್ ಬಳಸೋದನ್ನು ಬಿಟ್ಟಿದ್ದಾರೆ. ಇನ್ನು ಇಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥ ಎಲ್ಲ ಮಕ್ಕಳು ಕೂಡ ಮೊಬೈಲ್ ಬಳಸೋದನ್ನು ಬಿಟ್ಟು ಅವರ ಭವಿಷ್ಯ ಇನ್ನು ಉಜ್ವಲವಾಗಿ ಆಗಲಿ ಅಂತ ಹೇಳಿ ಹಾರೈಸ್ತಾರೆ. ಹೊನ್ನೆತಾಳು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಮೊಬೈಲ್ ಬಳಸೋದಿರಲು ಪ್ರತಿಜ್ಞೆ ಮಾಡಿದ್ದಾರೆ ಅಂತ ತಿಳಿದವಾಗ ನನಗೆ ಭಾಳ ಖುಷಿಪಟ್ಟೆ. ಯಾಕಂದರೆ ನೋಡ್ತಾ ಇದ್ದೇವೆ ನಾವು ಮಕ್ಕಳ ಕತೆ ಏನಾಗ್ತಾಯಿದೆ ಮೊಬೈಲಿಂದ ಅಂತ. ಆದ್ದರಿಂದ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ, ಏನು ಮಾಡಲಿಕ್ಕೆ ಆಗೋಲ್ಲ. ಆದರೆ ಈ ಮಕ್ಕಳು ಒಂದು ಪ್ರತಿಜ್ಞೆ ಮಾಡಿದ್ದು ನನಗೆ ತುಂಬ ಸಂತೋಷ ಬಂದ್ರಿಂದ ನಾನು ಒಂದು ಪ್ರತಿಜ್ಞೆ ಮಕ್ಕಳಲ್ಲಿ ಮಾಡಿದೆ. ಈ ಅಜ್ಜ ಸೈಕಲ್ ಮೇಲೆ ಬಂದು ನಿಮ್ಮನ್ನು ಅಭಿನಂದಿಸ್ತೇನಂತ ನಾನು ಆಗಸ್ಟ್ 15ಕ್ಕೆ ಬೆಳಗಾವಿಯಿಂದ ಹೊರಟಿದ್ದೇನೆ. ನಿನ್ನೆ ಎಷ್ಟು ತಾರೀಕು 21ನೇ ತಾರೀಕು ಸಂಜೆ 6 ಗಂಟೆಗೆ ನಾನು ಹೊನ್ನೆತಾಳು ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದು ಮುಟ್ಟಿದ್ದೇನೆ. ಏನನ್ಸತ್ತೆ ನೋಡಿದ್ರೆ ನಿಮ್ಗೆ ಏನನ್ಸತ್ತೆ? ಇಲ್ಲ, ಶಾಲೆ ವಾತಾವರಣ ನಾನು ಯಾವಾಗ ಮೊಬೈಲ್ ಬಳಸಿದ್ರು ಪ್ರತಿಜ್ಞೆ ಮಾಡಿದ್ದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದು ಪ್ರಥಮ ಅಂತ ನನಗೆ ಕಾಣಿಸುತ್ತೆ. ನನಗೆ ಭಾಳ ಖುಷಿ ಆಯಿತು. ಪ್ರತಿಯೊಂದು ಶಾಲೆಯಲ್ಲಿ ಇಂಥದ್ದು ಆಗಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡೆ ಈ ಸೈಕಲ್ ಮೇಲೆ ನಾನು ಇಲ್ಲಿಗೆ ಬಂದಿರ್ತೀನಿ.